ಆಧಾರ್ಗೆ ಸಂಬಂಧಿಸಿದಂತೆ 3 ಮೇಜರ್ ಅಪ್ಡೇಟ್ಸ್ ಬಂದಿದೆ. ಎಸ್, ಇತ್ತೀಚೆಗಷ್ಟೇ ಆಧಾರ್ ರೂಲ್ಸ್ ನಲ್ಲಿ ಚೇಂಜಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದನ್ನು ನೀವು ಕಂಪ್ಲೀಟ್ ಆಗಿ ಫ್ರೀ ಆಗಿ ಮಾಡಬಹುದು. ಇದು ಪ್ರತಿಯೊಂದು ಫ್ಯಾಮಿಲಿಗೂ ಕೂಡ ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರಿ ಅಂತ ಹೇಳಿದ್ರೆ ಸ್ಕೂಲ್ನಲ್ಲಿ, ಬ್ಯಾಂಕ್ನಲ್ಲಿ, ಪಾಸ್ಪೋರ್ಟ್ ವೆರಿಫಿಕೇಶನ್ ಸಂದರ್ಭಗಳಲ್ಲಿ ಸೇರಿದಂತೆ ಬಹಳಷ್ಟು ಕಡೆಗಳಲ್ಲಿ ಆಗುವಂತ ದೊಡ್ಡ ಸಮಸ್ಯೆಯನ್ನ ತಪ್ಪಿಸಬಹುದು. ಹಾಗಿದ್ರೆ ಈ ಅಪ್ಡೇಟ್ ಅನ್ನ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ದಿನದ ಒಳಗಡೆ ಮಾಡಬೇಕು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೇನೆ ಇನ್ನೆರಡು ಅಪ್ಡೇಟ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಮಿಸ್ ಮಾಡದೆ ಎಂಡ್ ವರೆಗೆ ನೋಡಿ. ಹಾಗೇನೆ ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಿಮಗೇನೇ ಅನುಮಾನಗಳಿದ್ರು ಯಾವಾಗಲೂ ಕೂಡ UIDAI ವೆಬ್ಸೈಟ್ಗೆ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಸೊ ಹಾಗಿದ್ರೆ ಆಧಾರ್ಗೆ ಸಂಬಂಧಪಟ್ಟಂತೆ ಬಂದಿರುವಂತ 3 ಮೇಜರ್ ಅಪ್ಡೇಟ್ಸ್ ಏನು, ಆಧಾರ್ ರೂಲ್ಸ್ ನಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ ಅದರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, 3 ಮೇಜರ್ ಅಪ್ಡೇಟ್ಸ್. ಎಸ್, ಅದರಲ್ಲಿ ಮೊದಲನೇದು ನೋ ಚಾರ್ಜ್ ಆನ್ MBUಗೆ ಚಾರ್ಜಸ್ ಇರೋದಿಲ್ಲ. MBU ಇನ್ಮೇಲೆ ಫ್ರೀ. ಎಸ್, ಹಾಗಿದ್ರೆ MBU ಅಂತ ಹೇಳಿದ್ರೆ ಏನು? ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್. ಯಾರು MBU ಅನ್ನ ಮಾಡಿಸ್ಬೇಕು, ಎಷ್ಟು ಏಜ್ನವರು ಅಂದ್ರೆ ಎಷ್ಟು ಏಜ್ ಬ್ರಾಕೆಟ್ ಇರುವಂತವ್ರು ಮಾಡಬೇಕು, ಹೇಗೆ ಇದನ್ನ ಅಪ್ಡೇಟ್ ಮಾಡಬೇಕು ಅದನ್ನು ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಇನ್ನು ಎರಡನೇ ಮೇಜರ್ ಅಪ್ಡೇಟ್ ಅಂತ ಹೇಳಿದ್ರೆ PVC ಕಾರ್ಡ್. ನೋಡಿ, ಇಲ್ಲಿವರೆಗೆ ನೀವು ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಹೇಗೆ ತಗೊಂಡು ಹೋಗ್ಬೇಕಿತ್ತು? ಇಷ್ಟುದ್ದ ಕಾರ್ಡು, ಅದಕ್ಕೊಂದು ಲ್ಯಾಮಿನೇಷನ್, ಅದನ್ನ ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೂ ಆಗಲ್ಲ, ಅದನ್ನ ಇಟ್ಕೊಂಡು ಓಡಾಡೋದು ಕೂಡ ಕಷ್ಟ. ಆದ್ರೆ ಇನ್ನು ಮುಂದೆ ನೀವು ಈ ಚೇಂಜಸ್ ಪ್ರಕಾರ ಮನೆಯಲ್ಲಿದ್ಕೊಂಡೆ ನೀವು PVC ಕಾರ್ಡ್ ಅನ್ನ, ಆಧಾರ್ PVC ಕಾರ್ಡ್ ಅನ್ನ ತರಿಸ್ಕೊಳ್ಬಹುದು. ಅದು ನೀವು ಪ್ಯಾನ್ ಕಾರ್ಡು ಅಥವಾ ATM ಕಾರ್ಡು, ಡೆಬಿಟ್ ಕಾರ್ಡ್ ಎಲ್ಲ ಇಟ್ಕೊಳ್ತೀರಲ್ಲ, ಅಷ್ಟೇ ಸೈಜ್ ಅಲ್ಲಿ ಇರುತ್ತೆ. ಸೊ ಆ PVC ಕಾರ್ಡ್ ಅನ್ನ ಹೇಗೆ ಅಪ್ಲೈ ಮಾಡಿ ಮನೆಗೆ ತರಿಸ್ಕೊಳ್ಳೋದು ಅದನ್ನು ನಾನು ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೇನೆ ಮೂರನೇ ಮೇಜರ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಆಧಾರ್ ಮಿಷನ್ 2032. ಸೊ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಆಧಾರ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂತ ಹೇಳಿ. ಹಾಗಾಗಿನೇ UIDAI ಈಗ ಅನೌನ್ಸ್ ಮಾಡಿದೆ ಆಧಾರ್ ಮಿಷನ್ 2032 ಅಂತೇಳಿ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದೆ. ಹಾಗಿದ್ರೆ ಆ ವಿಷನ್ ಏನು, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ MBU ಅಂತ ಹೇಳಿದ್ರೆ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಅಂದ್ರೆ ಮಕ್ಕಳಿಗಾಗಿ ಮಾಡಿಸಬೇಕಾದಂತ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್. ಸೊ ಇದನ್ನ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು, ಮಾಡಿಸಲೇಬೇಕು. ಅದಕ್ಕೋಸ್ಕರನೇ ಇದನ್ನ ಕಡ್ಡಾಯ ಅಥವಾ ಮ್ಯಾಂಡೇಟರಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ. ಫ್ರೀ ಫಾರ್ ಚಿಲ್ಡ್ರನ್ 5 to 17 ಇಯರ್ಸ್, 5 ರಿಂದ 17 ವರ್ಷದ ಮಕ್ಕಳಿಗೆ ನೀವು MBU ಅನ್ನ ಮಾಡಿಸಲೇಬೇಕು. ನೋಡಿ, ಮೊದಲು ಏನಾಗ್ತಿತ್ತು ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿವರೆಗೆ ನಿಮ್ಗೆ ಗೊತ್ತಿರ್ಬೋದು, 5 ವರ್ಷದ ಒಳಗಿನ ಮಕ್ಕಳಿಗೆ ನೀವು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಿದ್ರು? ಓನ್ಲಿ ಫೋಟೋ ಮಾತ್ರ ತಗೊಳ್ತಾ ಇದ್ರು. ಅವರಿಗೆ ಯಾವುದೇ ರೀತಿಯಾದಂತ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಕಣ್ಣಿನ ಸ್ಕ್ಯಾನ್ ಆಗಿರ್ಬೋದು ಮಾಡ್ತಾ ಇರ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಅದನ್ನ ಮಾಡಿಸಿದ್ರು ಕೂಡ ಅದೇನು ಅಷ್ಟೊಂದು ಪರಿಣಾಮಕಾರಿ ಆಗಿರೋದಿಲ್ಲ, ಅದು ಬದಲಾವಣೆ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವರಿಗೆ ಈ ಬಯೋಮೆಟ್ರಿಕ್ ಅಪ್ಡೇಟ್ ಅಂತ ಹೇಳುವಂಥದ್ದು ತುಂಬಾ ಕಷ್ಟಕರವಾಗಿತ್ತು. ಸೊ ಅದಕ್ಕೋಸ್ಕರನೇ 5 ವರ್ಷದ ನಂತರದಲ್ಲಿ ಮಕ್ಕಳಿಗೆ MBU ಮಾಡಿಸ್ಬೇಕು, ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಲೇಬೇಕು ಅಂತ ಹೇಳಿ UIDAI ಹೇಳ್ತಾ ಇರೋದು. ಇದು ಮೇಜರ್ ಅಪ್ಡೇಟ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಯಾರಿಗೆ ಮಾಡಿಸ್ಬೇಕಂಗಿದ್ರೆ ಆಫ್ಟರ್ 5 MBU 1, 5 ವರ್ಷದ ಹೊರಗಡೆ ಫೋಟೋ ತಗೊಳ್ತಾರೆ. 5 ವರ್ಷದ ನಂತರದಲ್ಲಿ ನೀವು MBU ಅನ್ನ ಮಾಡಿಸ್ಬೇಕು, ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಆಗಬೇಕು. ಸೊ 5 ವರ್ಷ ಆದ ತಕ್ಷಣ ನಾವು MBU ಮಾಡಿಸ್ಬಿಡ್ತೀವಿ, ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ಬಿಡ್ತೀವಿ, ಅಲ್ಲಿಗೆ ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ನೋಡಿ, MBU 1 ಎಲ್ಲಿವರೆಗೆ ಇರುತ್ತೆ ಅಂತ ಹೇಳಿದ್ರೆ 5 ರಿಂದ 15 ವರ್ಷದವರೆಗೆ. 5 ರಿಂದ 15 ವರ್ಷದವರೆಗೆ ಒಂದು ಅಪ್ಡೇಟು. ಅದಾದ್ಮೇಲೆ 15 ರಿಂದ 17 ವರ್ಷದವರೆಗೆ, ಬಿಫೋರ್ 17 ಇಯರ್ಸ್, ಆಫ್ಟರ್ 5 ಇಯರ್ಸ್ MBU 1 ಮಾಡಬೇಕು. ಅದಾದ್ಮೇಲೆ 15 ರಿಂದ 17 ವರ್ಷದ ಒಳಗಡೆ MBU 2 ಅನ್ನ ನೀವು ಮಾಡಬೇಕಾಗತ್ತೆ. ಆಧಾರ್ ಅಪ್ಡೇಟ್ ಆಗಬೇಕು ಅಂತ ಹೇಳೋ ಕಾರಣಕ್ಕೇನೆ ಈ ರೂಲ್ಸ್ ಅನ್ನ ಚೇಂಜ್ ಮಾಡಿರೋದು. ಸೊ ಇದಕ್ಕೆ ಯಾವುದೇ ರೀತಿಯಾದಂತ ಚಾರ್ಜಸ್ ಇರೋದಿಲ್ಲ, ನೆನಪಿಟ್ಕೊಳ್ಳಿ. ನೋಡಿ, ಇಲ್ಲಿವರೆಗೆ ನೀವೇನಾದರೂ ಮಿಸ್ ಮಾಡಿದ್ರಿ ಅಥವಾ ಡಿಲೇ ಮಾಡಿದ್ರಿ ಅಪ್ಡೇಟ್ ಮಾಡೋದಕ್ಕೆ, ಅಥವಾ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡೋದಕ್ಕೆ ಲೇಟ್ ಆಯಿತು ಅಂತ ಹೇಳಿದ್ರೆ ನಿಮಗೊಂದು ಚಾರ್ಜಸ್ ಇರ್ತಾ ಇತ್ತು. 125 ರೂಪಾಯಿ ನೀವು ಪೇ ಮಾಡಬೇಕಾಗಿತ್ತು. ಬಟ್ ಇವಾಗ ಹಾಗಿಲ್ಲ. 1 ರೂಪಾಯಿ ಇಲ್ಲದೇನೆ ನೀವು 5 ರಿಂದ 17 ವರ್ಷದ ಒಳಗಿನ ಮಕ್ಕಳಿಗೆ
ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನ ಮಾಡಬಹುದು. ಪೋಷಕರು ತಿಳ್ಕೊಳ್ಳಿ, ಇದು ತುಂಬಾನೇ ಇಂಪಾರ್ಟೆಂಟ್. ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಇವತ್ತು ಆಧಾರ್ ಕಾರ್ಡ್ ಅನ್ನ ನಾವು ಕ್ಯಾರಿ ಮಾಡಬೇಕಾಗುತ್ತೆ. ನೀವು ಬ್ಯಾಂಕ್ ಹೋಗಿ ಆಧಾರ್ ಕಾರ್ಡ್ ಕೇಳ್ತಾರೆ, ಅಥವಾ ಒಂದು ಪಾಸ್ಪೋರ್ಟ್ ಮಾಡಿಸ್ಲಿಕ್ಕೆ ಹೋಗ್ಲಿ ಅಲ್ಲಿ ಆಧಾರ್ ಕಾರ್ಡ್ ಕೇಳ್ತಾರೆ. ಇನ್ಯಾವುದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದಾಗ ಆಧಾರ್ ನಂಬರ್ ಹಾಕಿ ಅಂತ ಹೇಳ್ತಾರೆ. ಸಿಮ್ ಕಾರ್ಡ್ ತಗೊಳ್ಳಿದ್ರು ಕೂಡ ಆಧಾರ್ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಆಧಾರ್ ಕಾರ್ಡ್ ಅಂತ ಹೇಳುವಂಥದ್ದು ಇವತ್ತು ನಮ್ಮ ಜೀವನದ ಹಾಸು ಹೊಕ್ಕಾಗಿದೆ. ಸೊ ಅದಕ್ಕೋಸ್ಕರನೇ ಈ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನ ಸ್ಟ್ರಿಕ್ಟ್ ಮಾಡ್ತಾ ಇರೋದು. ಕಾರಣ ನೋಡಿ, ಮಕ್ಕಳನ್ನ ನೀವು ಸ್ಕೂಲಿಗೆ ಅಡ್ಮಿಷನ್ ಮಾಡ್ತೀರಿ. ಸೊ ಸ್ಕೂಲಿಗೆ ಅಡ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದೇ ಥರ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರೋ ಅಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದೇ ಥರ ಪಾಸ್ಪೋರ್ಟಿಗೆ ನೀವೇನಾದ್ರೂ ಅಪ್ಲೈ ಮಾಡ್ತೀರೋ ಅಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅಷ್ಟೇ ಯಾಕೆ, ನೀವು ಹೊಸದಾಗಿ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡ್ತೀರಿ ಅಂತ ಹೇಳಿದಾಗ, ಮಕ್ಕಳ ಹೆಸರಲ್ಲಿ ಮಾಡ್ತೀರಿ ಅಂತ ಹೇಳಿ ಬಂದಾಗ್ಲೂ ಕೂಡ ಆಧಾರ್ ಕಾರ್ಡ್ ಅನ್ನ ಕೊಡ್ಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನ ಯಾವ ಕಾರಣಕ್ಕೂ ಕೂಡ ನೀವು ಮಿಸ್ ಮಾಡಬೇಡಿ. ಇದನ್ನ ಪ್ರತಿಯೊಬ್ಬರು ಕೂಡ ಮಾಡ್ಬೇಕಂದ್ರೆ ಪೋಷಕರು ನೆನಪಿಟ್ಕೊಳ್ಳಿ, ತಮ್ಮ ಮಕ್ಕಳಿಗೆ 5 ರಿಂದ 17 ವರ್ಷದ ಒಳಗಿನ ಮಕ್ಕಳಿಗೆ ನೋಡಿ 2 ಬಾರಿ ನೀವು ಅಪ್ಡೇಟ್ ಅನ್ನ ಮಾಡಬೇಕಾಗುತ್ತೆ. ಒಂದು 5 ವರ್ಷ ಆದ ತಕ್ಷಣ MBU 1, ಹಾಗೇನೆ 15 ವರ್ಷದಿಂದ 17 ವರ್ಷದ ಒಳಗಡೆ MBU 2 ಅನ್ನ ಮಾಡ್ಬೇಕಂದ್ರೆ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನ ಮಾಡಬೇಕು. ನೋಡಿ, UIDAI ಹೇಳ್ತಾ ಇದೆ ಇದರಿಂದಾಗಿ 6 ಕೋಟಿ ಮಕ್ಕಳಿಗೆ ಬೆನಿಫಿಟ್ ಸಿಗ್ತಾ ಇದೆ ಅಂತ. ಸೊ MBU ಅಂತ ಹೇಳಿ ಏನಿದೆ ಅದರ ಮೇಲಿದ್ದಂಥ ಚಾರ್ಜಸ್ ಅನ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕಿದ್ದಾರೆ. ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ನೀವು ಅಪ್ಡೇಟ್ ಮಾಡ್ಬೋದು. ಈಗ ನೀವು ಕೇಳುವಂತ ಪ್ರಶ್ನೆ ಏನು ಅಂತ ನನ್ಗೆ ಗೊತ್ತು. ಸೊ ಯಾವಾಗಿನವರೆಗೆ ಟೈಮ್ ಇದೆ ಅಂತ ಪ್ರತಿಯೊಬ್ರು ಕೇಳೋದಾದ್ರೆ, ಯಾವ್ದಾದ್ರು ಒಂದು ಹೊಸದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿ ಬಂದಾಗ ಡೆಡ್ಲೈನ್ ಯಾವಾಗ, ಲಾಸ್ಟ್ ಡೇಟ್ ಯಾವಾಗ ಅಂತ ಇದಕ್ಕೊಂದು ಡೆಡ್ಲೈನ್ ಫಿಕ್ಸ್ ಮಾಡಿದ್ದಾರೆ. ವ್ಯಾಲಿಡ್ ಟಿಲ್ 30th ಸೆಪ್ಟೆಂಬರ್ 2026. ನೆಕ್ಸ್ಟ್ ಸೆಪ್ಟೆಂಬರ್ 30, 2026ರವರೆಗೆ ನಿಮಗೆ ಏನು ಇದಕ್ಕೆ ಅವಕಾಶ ಇರುತ್ತೆ. ನೀವು ಅಷ್ಟರೊಳಗಡೆ ಮಾಡಬೇಕು. ಇನ್ನೂ ಕೂಡ 10 ತಿಂಗಳಿದೆ. ಸೊ ನೀವು ಇದನ್ನ ಮಾಡಿಸ್ಬೋದು. ನೋಡಿ, ಒಂದು ವೇಳೆ ನೀವು ಈ ಬಯೋಮೆಟ್ರಿಕ್ ಅನ್ನ ಸರಿಯಾದ ಟೈಮಲ್ಲಿ ಅಪ್ಡೇಟ್ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಆಧಾರ್ ಕಾರ್ಡ್ ಸರಿಯಾಗಿ ಅಥೆಂಟಿಕ್ ಆಗದೇ ಇರಬಹುದು. ಅದರಿಂದಾಗಿ ನಿಮ್ಮ ಮಕ್ಕಳಿಗೆ ಸಮಸ್ಯೆ ಆಗುವಂತ ಪರಿಸ್ಥಿತಿ ಇರುತ್ತೆ. ಸ್ಕೂಲ್ ಅಡ್ಮಿಷನ್ ಟೈಮಲ್ಲಿ, ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ, ಪಾಸ್ಪೋರ್ಟ್ ಅಥವಾ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡುವಂಥ ಸಂದರ್ಭದಲ್ಲಿ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಸಮಸ್ಯೆ ಆಗ್ಬೋದು. ಹಾಗಾಗಿ ಪೋಷಕರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೆನಪಲ್ಲಿಟ್ಕೊಳ್ಳಿ, ಇಮ್ಮಿಡಿಯೇಟ್ ಆಗಿ ಇದನ್ನು ಮಾಡಿಸಿ. ಸೆಪ್ಟೆಂಬರ್ 30, 2026ರವರೆಗೆ ಟೈಮ್ ಇದೆ, ಇನ್ನೂ 10 ತಿಂಗಳಿದೆಯಲ್ಲ ಅಂತ ಹೇಳಿ ಕಾಯಬೇಡಿ. ಆದಷ್ಟು ಬೇಗ ಇದನ್ನು ಮಾಡಿಸಿದ್ರೆ ಡೆಫಿನೆಟ್ಲಿ ಅದು ಫ್ಯೂಚರಲ್ಲಿ ನಿಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. MBU 1 ಮತ್ತೆ MBU 2 ಯಾವ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ಸೊ ಆಧಾರ್ಗೆ ಸಂಬಂಧಪಟ್ಟಂತ 3 ಮೇಜರ್ ಅಪ್ಡೇಟ್ಗಳಲ್ಲಿ ಮೊದಲನೇ ಅಪ್ಡೇಟ್ ಏನು ಅಂತ ತಿಳ್ಕೊಂಡ್ರಿ, MBU ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್. ಇನ್ನು 2ನೇ ಮೇಜರ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಆಧಾರ್ PVC ಕಾರ್ಡ್. ಆಧಾರ್ PVC ಕಾರ್ಡ್ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ರ ATM ಕಾರ್ಡ್ ಇದೆಯಾ, ಅಥವಾ ಡೆಬಿಟ್ ಕಾರ್ಡ್ ಇದೆಯಾ, ಅಥವಾ ಪ್ಯಾನ್ ಕಾರ್ಡ್ ಇದೆಯಾ? ಎಸ್, ಅದೇ ತರಹ ಅದೇ ಸೈಜಲ್ಲಿ ಆಧಾರ್ ಕಾರ್ಡ್ ಕೂಡ ಬರುತ್ತೆ. ಸೊ ಇಲ್ಲಿವರೆಗೆ ಆಧಾರ್ ಕಾರ್ಡ್ ಅಂತ ಹೇಳಿದ್ರೆ ಹೆಂಗಿತ್ತು ಹೇಳಿ, ಒಂದಿಷ್ಟು ಉದ್ದದ ಶೀಟು, ಥಿನ್ ಶೀಟು. ಸೊ ಅದನ್ನ ಕ್ಯಾರಿ ಮಾಡೋದು ಕೂಡ ಕಷ್ಟ. ಆಮೇಲೆ ಅದು ಹಾಳಾಗಬಾರ್ದು ಅಂತೇಳಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ 20, 30, 40, 50 ರೂಪಾಯಿ ಕೊಟ್ಟು ಒಂದು ಅದಕ್ಕೆ ಲ್ಯಾಮಿನೇಷನ್ ಕೂಡ ಮಾಡಿಸ್ತೀವಿ. ಸೊ ಆ ಲ್ಯಾಮಿನೇಷನ್ ಮಾಡಿಸಿದ್ರು ಕೂಡ ಇಷ್ಟುದ್ದದ ಆಧಾರ್ ಕಾರ್ಡ್ ಅನ್ನ ಕ್ಯಾರಿ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರನೇ ಆಧಾರ್ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ, UIDAI ಆಧಾರ್ PVC ಕಾರ್ಡ್. ಸೊ ಇದರಿಂದ ಆಗುವಂತ ಬೆನಿಫಿಟ್ ಏನು ನೋಡಿ, ATM ಕಾರ್ಡ್ ಸೈಜು. ಸೊ ATM ಕಾರ್ಡು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಪ್ಯಾನ್ ಕಾರ್ಡು ಇದನ್ನೆಲ್ಲ, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಕಾರ್ಡು, ಸೊ ಇದನ್ನೆಲ್ಲ ತಗೊಂಡು ಹೋಗೋದಂಥವ್ರು ಯಾರು ಇರ್ಲಿಕ್ಕಿಲ್ಲ. ಯಾವ್ದಾದ್ರು ಒಂದು ನಿಮ್ಮ ಹತ್ರ ಇದ್ದೇ ಇರುತ್ತೆ. ಎಸ್, ಅದೇ ಸೈಜ್ಗೆ ಈ ಆಧಾರ್ PVC ಕಾರ್ಡ್ ಕೂಡ ಬರುತ್ತೆ. 2ನೇದು ಈಸಿ ಟು ಕ್ಯಾರಿ. ಇಷ್ಟು ಸಣ್ಣ ಕಾರ್ಡ್ ಅಂತ ಹೇಳಿದ್ರೆ ನೀವು ಪರ್ಸ್ ಒಳಗಡೆ ಇಟ್ಕೊಂಡು ಹೋಗ್ಬೋದು, ಅಥವಾ ಜೇಬಲ್ ಬೇಕಾದ್ರೆ ಇಟ್ಕೊಂಡು ಹೋಗ್ಬೋದು. ಬಟ್ ಇಷ್ಟುದ ಆಧಾರ್ ಕಾರ್ಡ್ ಆದ್ರೆ ಇಟ್ಕೊಂಡು ಹೋಗೋದು ಎಷ್ಟು ಕಷ್ಟ. ದೊಡ್ಡ ಬ್ಯಾಗ್ ತಗೊಂಡು ಹೋಗ್ಬೇಕು, ಅಥವಾ ಅದನ್ನ ಮಡಚಿ ಎಲ್ಲ ತಗೊಂಡು ಹೋಗೋರು ಇದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಅದು ಹಾಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇರೋದು ಈಸಿ ಟು ಕ್ಯಾರಿ. ಇನ್ನು 3ನೇದು ಲಾಂಗ್ ಲಾಸ್ಟಿಂಗ್. ಇಷ್ಟುದ್ದದ ಆಧಾರ್ ಕಾರ್ಡ್ ನಾನು ಆಗ್ಲೇ ಹೇಳಿದೆ, ಲ್ಯಾಮಿನೇಷನ್ ಮಾಡಿಸಿ ತಗೊಂಡು ಹೋಗ್ತೀವಿ, ಆದ್ರೂ ಕೂಡ ಅದು ಹಾಳಾಗುವಂತ ಚಾನ್ಸಸ್ ಇರುತ್ತೆ. ನೀವು ಅದನ್ನ ಜೆರಾಕ್ಸ್ ತೆಗಿಬೇಕು ಅಂತ ಹೇಳಿ ಬಂದಾಗ ಅದರಲ್ಲಿ ಯಾವ ತರ ಬರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು, ನಾನು ಹೇಳಬೇಕಾಗಿಲ್ಲ. ಆದ್ರೆ ಈ ಆಧಾರ್ PVC ಕಾರ್ಡ್ ಇದೆಯಲ್ಲ, ಇದು ಎಷ್ಟು ವರ್ಷಗಳವರೆಗೂ ಕೂಡ ಹಾಳಾಗದಂಗೆ ನೀವು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೇನೆ ಇನ್ನೊಂದು ಮೇಜರ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಡೆಲಿವರಿ ಟು ಹೋಮ್. ಎಷ್ಟೋ ಜನಕ್ಕೆ ಏನು, ಅಯ್ಯೋ ಇನ್ನು ಯಾರು ಅಲ್ಲಿ ಹೋಗ್ಬಿಟ್ಟು ಕ್ಯೂ ನಿಂತ್ಬಿಟ್ಟು ಅದಕ್ಕೆ ಅಪ್ಲೈ ಮಾಡಿ ಗಂಟೆ ಕೂತು ಈ ಕಾರ್ಡನ್ನು ತಗೊಳ್ಬೇಕಲ್ಲ ಅಂತ ಹೇಳಿ ಇರುತ್ತೆ. ಬಟ್ ಈ ಆಧಾರ್ PVC ಕಾರ್ಡ್ ಇದೆಯಲ್ಲ, ನೀವು ಮನೆಯಲ್ಲೇ ಇದ್ರೂ ಕೂಡ ಮನೆಗೇನೆ ನೀವು ಇದನ್ನ ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಆಧಾರ್ PVC ಕಾರ್ಡ್ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಆಧಾರ್ PVC ಕಾರ್ಡ್ ಅನ್ನ ನೀವು ಮಾಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಅದರಿಂದ ಹೆಲ್ಪ್ ಆಗುತ್ತೆ. ಈಗ ಬರುವಂತ ಪ್ರಶ್ನೆ, ಅಯ್ಯೋ ಇನ್ನು ಅದಕ್ಕೆ ಎಷ್ಟು ಕಟ್ಟಬೇಕಪ್ಪ ಅಂತ ಹೇಳಿ. ನೋಡಿ, ಅದಕ್ಕೇನು ಜಾಸ್ತಿ ಚಾರ್ಜಸ್ ಇಲ್ಲ. ಕೇವಲ
50 ರೂಪಾಯಿ ನೀವು ಕಟ್ಟಿದ್ರೆ ಸಾಕು. ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಒಂದು ಲ್ಯಾಮಿನೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 20 ರಿಂದ 30 ರೂಪಾಯಿ ಖರ್ಚು ಮಾಡ್ತೀರಾ, ಅಥವಾ 40 ರೂಪಾಯಿನೇ ಕೊಡಬೇಕಾಗತ್ತೆ. ಅದಾದ್ಮೇಲೆ ಅದು ಹಾಳಾಯ್ತು ಅಂತ ಹೇಳಿದ್ರೆ ಮತ್ತೊಮ್ಮೆ ಮಾಡಿಸ್ಬೇಕಾಗತ್ತೆ. ಸೊ ಈ ತರದ್ದೆಲ್ಲ ಇರುತ್ತೆ. ಬಟ್ ಇದು ನೀವು ಒಂದ್ ಸರ್ತಿ 50 ರೂಪಾಯಿ ಕೊಟ್ಬಿಟ್ರೆ ಆಯ್ತಪ್ಪ, ಆಧಾರ್ PVC ಕಾರ್ಡ್ ನೀವು ಮನೆಗೇನೆ ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಯಾಕೆ ಮಾಡಬಾರ್ದು? ಸೊ ಹಾಗಿದ್ರೆ ಆಧಾರ್ PVC ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳುವಂತದನ್ನ ನೋಡೋಣ. ಸೊ ಮೊದಲನೇದಾಗಿ ನೀವು UIDAI ವೆಬ್ಸೈಟ್ ಅನ್ನ ಓಪನ್ ಮಾಡಬೇಕು. UIDAI ಅಂತೇಳಿ ಟೈಪ್ ಮಾಡಿ. ಸೊ ಈ ತರ ಕಾಣಿಸುತ್ತೆ. ಸೊ ಇಲ್ಲಿ ಕಾಣಿಸ್ತಲ್ಲ UIDAI. ಸೊ ಈ ವೆಬ್ಸೈಟ್ ಅನ್ನ ಕ್ಲಿಕ್ ಮಾಡಬೇಕು. ಸೊ ಇದನ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಸೆಲೆಕ್ಟ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಟು ಎಂಟರ್ ದಿ ವೆಬ್ಸೈಟ್ ಅಂತ ಹೇಳಿದೆ. ಸೊ ಈ ವೆಬ್ಸೈಟ್ ಅಲ್ಲಿ ನಿಮಗೆ ಬೇಕಾದಂತ ಲ್ಯಾಂಗ್ವೇಜ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಕನ್ನಡ ಅಂತ ಕೊಡ್ತೀನಿ. ಸೊ ಕನ್ನಡ ಅಂತ ಹೇಳಿ ಕೊಟ್ಟ ಕೂಡಲೇ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಈಗ ಎಸ್, ಸೊ ಈ ಪೇಜಿಗೆ ಬಂತಾ. ಸೊ ಇಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಆಧಾರ್ ಪಡೆಯೋದು ಅಂತ ಇದೆಯಲ್ಲ, ಇಲ್ಲಿ ನೋಡಿ ಆಧಾರ್ ಸ್ಥಿತಿ ಪರಿಶೀಲಿಸಿ, ಅಪಾಯಿಂಟ್ಮೆಂಟ್ ಬುಕ್ ಮಾಡಿ, ಆಧಾರ್ ಡೌನ್ಲೋಡ್ ಮಾಡಿದ್ದೆಲ್ಲ, ಅದರಲ್ಲಿ 4ನೇದು ಆಧಾರ್ PVC ಕಾರ್ಡ್ ಆರ್ಡರ್ ಮಾಡಿ. ನೀವೇನಾದ್ರೂ ಆಲ್ರೆಡಿ ಆಧಾರ್ PVC ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಆಧಾರ್ PVC ಕಾರ್ಡ್ ಸ್ಥಿತಿಯನ್ನು ಪರಿಶೀಲಿಸಿ ಸ್ಟೇಟಸ್ ಅನ್ನು ಇಲ್ಲಿ ಚೆಕ್ ಮಾಡಬಹುದು. ಸೊ ಇಲ್ಲಿ ನಾನು ಆಧಾರ್ PVC ಕಾರ್ಡ್ ಅನ್ನ ಆರ್ಡರ್ ಮಾಡಿ ಅಂತ ಹೇಳುವಂತದನ್ನ ಕ್ಲಿಕ್ ಮಾಡ್ತೀನಿ. ಸೊ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಇಲ್ಲಿ ಓಪನ್ ಆಗ್ತಾ ಇದೆ. ಸೊ ಕಂಟಿನ್ಯೂ ಇನ್ ವೆಬ್ ಅಥವಾ ಯೂಸ್ ಆಧಾರ್ ಆಪ್. ನಿಮ್ಮ ಹತ್ರ ಆಧಾರ್ ಆಪ್ ಇದೆ ಅಂತ ಹೇಳಿ ಇದನ್ನ ಕ್ಲಿಕ್ ಮಾಡಿ. ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ಕಂಟಿನ್ಯೂ ಇನ್ ವೆಬ್ ಅಂತ ಹೇಳಿ ಕೊಡ್ತೀನಿ. ಎಸ್, ಈಗ ನೀವು ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಆಧಾರ್ ಸಂಖ್ಯೆ ಮತ್ತೆ ಆಧಾರ್ ಸಂಖ್ಯೆ ಅಂತ ಇದೆ, ಅಥವಾ ನೋಂದಣಿ ID, ಸೊ ಎನ್ರೋಲ್ಮೆಂಟ್ ID ಅಂತ ಇದೆ, SID ಅಂತ ಕೂಡ ಇದೆ. ಸೊ ಇಲ್ಲಿ ನಾವು ಆಧಾರ್ ನಂಬರ್ ಅನ್ನ ಕೊಡಬೇಕು. 12 ನಂಬರ್ನ ಆಧಾರ್ ನಂಬರ್ ಏನಿದೆ ಅದನ್ನ ಇಲ್ಲಿ ನಾವು ಮೆನ್ಷನ್ ಮಾಡಬೇಕು. ಅಥವಾ ಇನ್ನೊಂದು ಆಪ್ಷನ್ ಏನು ಅಂತ ಹೇಳಿದ್ರೆ ಎನ್ರೋಲ್ಮೆಂಟ್ ID ಮತ್ತೆ SID ಅಂತ ಕೂಡ ಇದೆ. ಸೊ ಆಧಾರ್ ನಂಬರ್, ಅಥವಾ ಒಂದು ವೇಳೆ ನಿಮಗೆ ಆಧಾರ್ಗೆ ಅಪ್ಲೈ ಮಾಡಿದ್ದೀರಿ ಆದ್ರೆ ಇನ್ನೂ ಕೂಡ ಆಧಾರ್ ಬಂದಿಲ್ಲ ಅಂತ ಹೇಳಿದ್ರೆ ಎನ್ರೋಲ್ಮೆಂಟ್ ID ಅನ್ನ ಹಾಕಬಹುದು. ಸೊ ಅದು 28 ಡಿಜಿಟ್ ಇರುತ್ತೆ. ಅಲ್ಲೇ ಮೇಲೆ ಕೊಟ್ಟಿದ್ದಾರೆ ನೋಡಿ, 28 ಅಂಕಿಯ ದಾಖಲಾತಿ ID ಅನ್ನ ಆಯ್ಕೆ ಮಾಡಿ. ಸೊ SID ಕೂಡ ಅಷ್ಟೇ, ಸರ್ವಿಸ್ ಐಡೆಂಟಿಫೈಯರ್ ID ಅಂತ ಇದೆಯಲ್ಲ, ಅದು ಕೂಡ ಅಷ್ಟೇ 28 ಡಿಜಿಟ್ ಇರುತ್ತೆ. ಸೊ ನೀವು ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆಧಾರ್ನಲ್ಲಿ ಯಾವ ಅಡ್ರೆಸ್ ಇರುತ್ತೋ ಅದಕ್ಕೆ ಈ ಕಾರ್ಡ್ ಬರೋದು. ಸೊ ಈಗ ಇಲ್ಲಿ ನಾನು ಆಧಾರ್ ಸಂಖ್ಯೆಯನ್ನ ಎಂಟ್ರಿ ಮಾಡ್ತೀನಿ. ಸೊ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ, ಅದನ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಅನ್ನು ಕೊಡಬೇಕು. ಮೊಬೈಲ್ ನಂಬರ್ ಅನ್ನು ಕೊಟ್ಟು OTP ಕಳುಹಿಸಿ ಅಂತ ಹೇಳಿ ಕೊಟ್ಟಿದ್ದೀನಿ. OTP ಬಂದಿದೆ, OTP ಅನ್ನು ಎಂಟ್ರಿ ಮಾಡ್ತೀನಿ. OTP ಅನ್ನು ಎಂಟ್ರಿ ಮಾಡಿ ಇಲ್ಲಿ ಕಂಡೀಷನ್ಸ್ ಎಲ್ಲ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ನಿಯಮಗಳು ಮತ್ತು ಷರತ್ತುಗಳು ಅಂತ. ಈಗ ಸಲ್ಲಿಸು ಅಂತ ಕೊಡ್ತೀನಿ. ಸರಿ, ಎಸ್, ನೋಡಿ ಇವಾಗ ಇಲ್ಲಿ ನೋಡಬಹುದು ಆತ್ಮೀಯ ನಿವಾಸಿ, ನಿಮ್ಮ ವಿನಂತಿಯನ್ನ SRNK ನಲ್ಲಿ ನೋಂದಾಯಿಸಲಾಗಿದೆ ಮತ್ತೆ ಆರ್ಡರ್ ಟ್ರ್ಯಾಕಿಂಗ್ ಮತ್ತು UIDAI ಜೊತೆ ಪತ್ರ ವ್ಯವಹಾರಕ್ಕೆ ದಯವಿಟ್ಟು ಈ ಸಂಖ್ಯೆಯನ್ನು ಬಳಸಿ. PVC ಆಧಾರ್ ಕಾರ್ಡ್ಗಾಗಿ ನಿಮಗೆ 50 ರೂಪಾಯಿ GST ಮತ್ತೆ ಸ್ಪೀಡ್ ಪೋಸ್ಟ್ ಶುಲ್ಕಗಳನ್ನು ಒಳಗೊಂಡಂತೆ ವಿಧಿಸಲಾಗುತ್ತದೆ. ಸೊ ಈಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಪಾವತಿ ಮಾಡಬೇಕು. ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಬಹುದು, ಪಾವತಿ ಮಾಡಬೇಕು. ಹಾಗಾಗಿ ಇದನ್ನ ಕ್ಲಿಕ್ ಮಾಡ್ತೀನಿ. ಪಾವತಿ, ಮರುಪಾವತಿ ಪ್ರಕ್ರಿಯೆಯನ್ನ ನಾನು ಓದಿದ್ದೇನೆ, ಅರ್ಥ ಮಾಡ್ಕೊಂಡಿದ್ದೇನೆ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಬೇಕು. ಆಮೇಲೆ ಪಾವತಿ ಮಾಡಿ ಅಂತ. ಸೊ ಇದನ್ನ ಕೊಟ್ಟು ಕೂಡಲೇ ಈಗ ನೀವು ಯಾವುದ್ರ ಥ್ರೂ ಪೇ ಮಾಡ್ತೀರಿ ಅಂತ ಹೇಳುವಂಥದ್ದು ಇಲ್ಲಿ ಗಮನಿಸಬಹುದು. ಫೋನ್ ಪೇ, ಭೀಮ್, UPI. ಸೊ ಇಲ್ಲಿ UPI ಅಂತೆಲ್ಲ ಇದೆಯಲ್ಲ. ಎಸ್, ನಾನು ಇಲ್ಲಿ UPI ಅಂತ ಹೇಳಿ ಈಗ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಗೂಗಲ್ ಪೇನ ಕ್ಲಿಕ್ ಮಾಡ್ತೀನಿ. 50 ರೂಪಾಯಿ ಪೇಮೆಂಟ್ ಆಗಿದೆ. ಎಸ್, ಬಂತು ನೋಡಿ. ಎಸ್, ಇಲ್ಲಿ ನೋಡ್ಬೋದು ವಹಿವಾಟು ಸ್ಥಿತಿ ಯಶಸ್ಸು, SRN ಅಂತ ನಂಬರ್ ಇದೆ, ಪಾವತಿ ದಿನಾಂಕ ಇವತ್ತು ಮಾಡಿರೋದು. ಸೊ ಅದಾದ್ಮೇಲೆ 50 ರೂಪಾಯಿ ಪೇ ಮಾಡಿರೋದನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಈ ರೀತಿಯಾಗಿ ನೀವು ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಸೊ ಇದ್ರ ಜೊತೆಗೆ ಒಂದು ಮೆಸೇಜ್ ಬಂದಿದೆ, ಅದನ್ನು ನಾನು ಓದ್ಬಿಡ್ತೀನಿ. Your order for Aadhaar PVC card with the SRN has been successfully placed. You will get the tracking details through SMS or dispatch. UIDAI ಇಂದ ಮೆಸೇಜ್ ಬಂದಿದೆ. ಅಂದ್ರೆ ನಾವು ಏನು ಆಧಾರ್ PVC ಕಾರ್ಡ್ಗೋಸ್ಕರ ಅಪ್ಲೈ ಮಾಡಿದೀವಿ ಅದು ಸಕ್ಸಸ್ ಆಗಿದೆ. ಸೊ ಇನ್ನು ನೀವು ಅದನ್ನ ಟ್ರ್ಯಾಕ್ ಮಾಡೋದಕ್ಕೆ ಒಂದು ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ ಅನ್ನು ಯೂಸ್ ಮಾಡಬೇಕು, ಅಥವಾ ಡಿಸ್ಪ್ಯಾಚ್ ಆದ ನಂತರ ಅವ್ರು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಅಂತೇಳಿ ಇದೆ. ಸೊ ಈ ರೀತಿಯಾಗಿ ನೀವು ಆಧಾರ್ PVC ಕಾರ್ಡ್ಗೆ ಅಪ್ಲೈ ಮಾಡಬಹುದು. ತುಂಬಾ ಸುಲಭ. ಸೊ 50 ರೂಪಾಯಿ ಪೇ ಮಾಡಿ ನೀವು PVC ಆಧಾರ್ ಕಾರ್ಡ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಈ ರೀತಿಯಾಗಿ ನೀವು ಆಧಾರ್ PVC ಕಾರ್ಡ್ ಅನ್ನ ಮನೆಯಲ್ಲಿ ಇದ್ಕೊಂಡೆ ಮನೆಗೇನೆ ತರಿಸ್ಕೊಳ್ಬಹುದು. ನೀವು ಯಾವ ಅಡ್ರೆಸ್ ಆಧಾರ್ ಅಲ್ಲಿ ಇರುತ್ತೋ ಅದೇ ಅಡ್ರೆಸ್ಗೆ ಆಧಾರ್ PVC ಕಾರ್ಡ್ ಬಂದ್ಬಿಡುತ್ತೆ. ಸೊ ಈ ರೀತಿ ನೀವು ಆಧಾರ್ PVC ಕಾರ್ಡ್ ಅನ್ನ
ನೀವು ಏನು ಅಡ್ರೆಸ್ ಕೊಟ್ಟಿರ್ತೀರೋ ನಿಮ್ಮ ಮನೆ ಅಡ್ರೆಸ್ಸು, ಸೊ ಆ ಮನೆಗೆ ತರಿಸ್ಕೊಳ್ಬೋದು ಕೇವಲ 50 ರೂಪಾಯಿ ಪೇ ಮಾಡೋದ್ರ ಮೂಲಕ. ಇನ್ನೊಂದು ನೆನಪಿಟ್ಕೊಳ್ಳಿ, ಈ 50 ರೂಪಾಯಿ ಇದೆಯಲ್ಲ, ಇದು ಎಲ್ಲ ಚಾರ್ಜಸ್ ಸೇರಿ, ಅಂದ್ರೆ ನಿಮ್ಮ ಮನೆಗೆ ಏನು ಸ್ಪೀಡ್ ಪೋಸ್ಟ್ ಅಲ್ಲಿ PVC ಕಾರ್ಡ್ ಬರುತ್ತಲ್ವಾ, ಆಧಾರ್ PVC ಕಾರ್ಡು, ಸೊ ಅದರ ಚಾರ್ಜಸ್ ಅನ್ನು ಕೂಡ ಸೇರಿಸಿ 50 ರೂಪಾಯಿ ಫಿಕ್ಸ್ ಮಾಡಿದರೆ 50 ರೂಪಾಯಿ ಪೇ ಮಾಡಿದ್ರೆ ಆಯ್ತು. ನೀವು ಕೊಟ್ಟಂತ ಅಂದ್ರೆ ಆಧಾರ್ ಅಲ್ಲಿರುವಂತ ಅಡ್ರೆಸ್ ಏನಿದೆ, ಸೊ ಆ ಅಡ್ರೆಸ್ಗೆ ಆಧಾರ್ PVC ಕಾರ್ಡ್ ಬಂದ್ಬಿಡುತ್ತೆ. ಸೊ ಒಂದು ವೇಳೆ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಆಲ್ಟರ್ನೇಟಿವ್ ನಂಬರ್ ಕೊಟ್ಟು ಕೂಡ ಆಧಾರ್ PVC ಕಾರ್ಡ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಎಸ್, ಆಧಾರ್ಗೆ ಸಂಬಂಧಪಟ್ಟಂತೆ 2 ಮೇಜರ್ ಅಪ್ಡೇಟ್ಸ್ ಅನ್ನ ತಿಳ್ಕೊಂಡ್ರಿ. ಮೊದಲನೇದು MBU ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್, 5 ರಿಂದ 17 ವರ್ಷದ ಒಳಗಿನ ಮಕ್ಕಳಿಗೆ ಮಾಡಿಸಲೇಬೇಕು. ಎರಡನೇದು ಆಧಾರ್ PVC ಕಾರ್ಡ್ ಅನ್ನ ನೀವು ಮನೆಯಲ್ಲಿ ಇದ್ಕೊಂಡೆ ಮನೆಗೆ ಹೇಗೆ ತರಿಸ್ಕೊಳ್ಬಹುದು ಅಂತ ಹೇಳುವಂತ ತಿಳ್ಕೊಂಡ್ರಿ. ಇನ್ನು 3ನೇ ಮೇಜರ್ ಅಪ್ಡೇಟ್ಸ್ ಇದೆ, ಅದನ್ನ ನಾನು ನಿಮಗೆ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಹೇಳಬೇಕು, ಅದೇನೆ ಬಾಸ್ವಾಲಾ ಕ್ರಿಯೇಟರ್ಸ್ ಡ್ರೈವ್ ಬಗ್ಗೆ. ನೋಡಿ, ಹಿಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇತ್ತು. ಬ್ರ್ಯಾಂಡ್ಗಳ ಬೆನ್ನು ಬೀಳಬೇಕಾಗಿತ್ತು, ಕೋಲ್ಡ್ DM ಗಳನ್ನ ಕಳಿಸ್ಬಿಟ್ಟು ಅವ್ರು ನೋಡ್ಲಿ ಅಂತೇಳಿ ಪ್ರೇಯರ್ ಮಾಡಬೇಕಾಗಿತ್ತು. ಆದ್ರೆ ಈಗ ಅದನ್ನ ಬಾಸ್ವಾಲಾ ಕ್ರಿಯೇಟರ್ಸ್ ಡ್ರೈವ್ ತುಂಬಾ ಸರಳಗೊಳಿಸಿದೆ, ಸುಲಭಗೊಳಿಸಿದೆ. ಅದು ಹೇಗೆ ಅಂತ ಹೇಳಿದ್ರೆ, ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಫಾಲೋವರ್ಸು, ಅದಾದ ಮೇಲೆ ಬ್ಲೂ ಟಿಕ್ ಇರಬೇಕು, ಹಾಗೇನಿಲ್ಲ. ಇಲ್ಲಿ ಕೇವಲ 500 ಫಾಲೋವರ್ಸ್ ಇದ್ರೂ ಸಾಕು, ನಿಮ್ಮ ಬಳಿಗೆ ಬ್ರ್ಯಾಂಡ್ಗಳೇ ಬರುವಂತೆ ಬಾಸ್ವಾಲಾ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಿದೆ. ಅಷ್ಟೇ ಅಲ್ಲ, ಇಲ್ಲಿ ನೀವು ಅಥೆಂಟಿಕ್ UGC ಮತ್ತು ಬ್ರ್ಯಾಂಡ್ ವಿಡಿಯೋಗಳನ್ನ ಮಾಡ್ತೀರಿ, ಫೀಡ್ಬ್ಯಾಕ್ ಪಡಿತೀರಿ, ಹ್ಯಾಕ್ಗಳನ್ನ ಕಲಿತೀರಿ, ಹಾಗೇನೆ ಇಂಪ್ರೂವ್ ಆಗ್ತಾನೆ ಇರ್ತೀರಿ. ಅಂದ್ರೆ ನೀವಿಲ್ಲಿ ಬಾಸ್ ಆಗಿಲ್ಲ ಅಂತ ಹೇಳುವಂತದನ್ನ ಬಿಟ್ರೆ ನಿಮ್ಮದೇ ಕ್ರಿಯೇಟಿವ್ ಏಜೆನ್ಸಿಯನ್ನು ಹೊಂದಿರುವಂತೆ ಇರುತ್ತೆ. ಮತ್ತಿದ್ರೆ ಇನ್ನೊಂದು ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಇಲ್ಲಿ ನೀವು ಒಬ್ಬಂಟಿಯಾಗಿರೋದಿಲ್ಲ. ನಿಮ್ಮ ಬೆಳವಣಿಗೆಗೆ ಅಂದ್ರೆ ನಿಮ್ಮನ್ನ ಬೆಳೆಸೋದಕ್ಕೆ ಒಂದು ಕಮ್ಯುನಿಟಿನೇ ಇರುತ್ತೆ. ಎಸ್, ಇದೊಂದು ಒಳ್ಳೆ ಆಪರ್ಚುನಿಟಿ, ಉತ್ತಮ ಅವಕಾಶ. ನಾನು ಆರಂಭಿಸ್ತೀನಿ. ಈ ಸೋಷಿಯಲ್ ಮೀಡಿಯಾ ಮೂಲಕ ಸಂಪಾದನೆ ಮಾಡೋದಕ್ಕೆ ದೊಡ್ಡ ಮಟ್ಟದ ಸ್ಟ್ರಗಲ್ ಬೇಡ, ಇಲ್ಲಿವರೆಗೆ ಸ್ಟ್ರಗಲ್ ಮಾಡಿದ್ದೆ ಸಾಕು ಅಂತ ಇದ್ರೆ ಈಗಲೇ ನೀವು ಬಾಸ್ವಾಲಾ ಕ್ರಿಯೇಟರ್ಸ್ ಟ್ರೈಬ್ ಅನ್ನ ಸೇರಿ. ಬಾಸ್ವಾಲಾ ಕ್ರಿಯೇಟರ್ಸ್ ಟ್ರೈಬ್ ಅನ್ನ ಸೇರೋದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಫಾರ್ಮ್ ಕೊಟ್ಟಿದ್ದೀನಿ. ಆ ಫಾರ್ಮ್ ಅನ್ನ ಫಿಲ್ ಮಾಡೋದ್ರ ಮೂಲಕ ನೀವು ಬಾಸ್ವಾಲಾ ಕ್ರಿಯೇಟರ್ಸ್ ಟ್ರೈಬ್ಗೆ ಜಾಯ್ನ್ ಆಗ್ಬೋದು. ನಿಜವಾಗ್ಲೂ ನೀವು ಅದೃಷ್ಟವಂತರು. ಎಸ್, ಆಧಾರ್ನ 2 ಮೇಜರ್ ಅಪ್ಡೇಟ್ಸ್ ಬಗ್ಗೆ ನಾವು ಆಗ್ಲೇ ತಿಳ್ಕೊಂಡ್ವಿ. ಈಗ 3ನೇ ಅಪ್ಡೇಟ್ಸ್, ಇದು ತುಂಬಾ ಮುಖ್ಯ. ಅದೇನು ಅಂತ ಹೇಳಿದ್ರೆ, ನೋಡಿ, ಆಧಾರ್ ವಿಷನ್ 2032 ಇದು ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಆಧಾರ್ ಸೆಕ್ಯೂರಿಟಿ ಅಪ್ಗ್ರೇಡ್ ಅಂತ ಹೇಳುವಂಥದ್ದು ಮುಖ್ಯನೇ. ಯಾಕೆ ಹೇಳಿ, ಇವತ್ತು ಆಧಾರ್ ಕಾರ್ಡ್ ನಮ್ಮ ಜೀವನದ ಹಾಸು ಹೊಕ್ಕಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ರೇಷನ್ ನಿಂದ ಹಿಡಿದು ಪೆನ್ಷನ್ ವರೆಗೂ ಕೂಡ ಆಧಾರ್ ಬೇಕೇ ಬೇಕಾಗುತ್ತೆ. ಸೊ ಇಂತಹ ಕಾರಣಕ್ಕೋಸ್ಕರನೇ ಆಧಾರ್ ನಲ್ಲಿರುವಂತಹ ಡೇಟಾವನ್ನ ತುಂಬಾ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದೇ ಕಾರಣಕ್ಕೋಸ್ಕರನೇ ಈ ಆಧಾರ್ ವಿಷನ್ 2032 ಆಗ್ತಾ ಇದೆ. ಇವತ್ತು ನಿಮಗೆ ಗೊತ್ತಿರಬಹುದು, ಒಂದು ಸಿಮ್ ತಗೊಳ್ಬೇಕು ಅಂತ ಹೇಳಿದ್ರು ಕೂಡ ಆಧಾರ್ ಕಾರ್ಡ್ ಬೇಕು, ಒಂದು ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಆಧಾರ್ ಕಾರ್ಡ್ ಬೇಕು. ಹಾಗಾಗಿ ಈ ಆಧಾರ್ ಕಾರ್ಡ್ಗೆ ಕೊಡುವಂತ ಡೇಟಾ ಇದೆಯಲ್ಲ, ಅದನ್ನ ಯಾರು ಕೂಡ ದುರುಪಯೋಗ ಪಡಿಸ್ಕೊಳ್ಬಾರ್ದು, ಅದನ್ನ ಇನ್ನೂ ಕೂಡ ಸ್ಟ್ರಾಂಗ್ ಮಾಡಬೇಕು. ಸೊ ಅದು ಯಾಕಂದ್ರೆ ಪರ್ಸನಲ್ ಇನ್ಫಾರ್ಮೇಶನ್, ಅದನ್ನ ಯಾರಾದ್ರೂ ಬಳಸ್ಕೊಂಡ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದರಿಂದ ತೊಂದರೆಗಳಾಗ್ತವೆ. ಸೊ ಅದಕ್ಕೋಸ್ಕರನೇ ಈ ಆಧಾರ್ ವಿಷನ್ 2032 ಅನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿನೇ ಹೈ ಲೆವೆಲ್ ಎಕ್ಸ್ಪರ್ಟ್ ಕಮಿಟಿ ಇದೆಯಲ್ಲ, ಇದು ಆಧಾರ್ ವಿಷನ್ 2032 ರೋಡ್ ಮ್ಯಾಪ್ ಮೇಲೆ ಕೆಲಸ ಮಾಡ್ತಾ ಇದೆ. ಸೊ ಇದರ ನೇತೃತ್ವವನ್ನು ಯಾರು ವಹಿಸಿದ್ದಾರೆ ಅಂತ ಹೇಳಿದ್ರೆ UIDAIನ ಚೇರ್ಮನ್ ಆಗಿರುವಂತ ನೀಲ್ಕಾಂತ್ ಮಿಶ್ರಾ ಅವರು ವಹಿಸಿದ್ದಾರೆ. ಸೊ ಅವರ ನೇತೃತ್ವದಲ್ಲಿ ಈ ಆಧಾರ್ ವಿಷನ್ 2032 ರೋಡ್ ಮ್ಯಾಪ್ ರೆಡಿ ಆಗ್ತಾ ಇದೆ. ಹಾಗಿದ್ರೆ ಈ ಆಧಾರ್ ವಿಷನ್ 2032 ಇದೆಯಲ್ಲ, ಅಥವಾ ಈ ಕಮಿಟಿ ಇದೆಯಲ್ಲ, ಹೈ ಲೆವೆಲ್ ಕಮಿಟಿ, ಸೊ ಇದರ ಗುರಿ ಏನು ಅಂತ ಕೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ, ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ. ನೋಡಿ, ಇವರ ಗೋಲ್ ಏನು ಅಂತ ಹೇಳಿದ್ರೆ ಮೋರ್ ಸೆಕ್ಯೂರ್. ಖಂಡಿತವಾಗ್ಲೂ ಹೌದು, ನಾವು ಆಧಾರ್ ಕಾರ್ಡ್ ಅನ್ನ ನಾನು ಆಗ್ಲೇ ಹೇಳಿದಂಗೆ ಸಿಮ್ ಕಾರ್ಡ್ ತಗೊಳ್ಳಿಕ್ಕೂ ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಲಿಕ್ಕೂ ಆಧಾರ್ ಕಾರ್ಡ್ ಬೇಕು, ಪಾಸ್ಪೋರ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕು. ಇವತ್ತು ಎಲ್ಲಾ ಕಡೆನೂ ಕೂಡ ಆಧಾರ್ ಕಾರ್ಡ್ ಅನ್ನ ಕೇಳ್ತಾರೆ. ಹಾಗಾಗಿ ಆಧಾರ್ ಕಾರ್ಡ್ ಅನ್ನ ಹೇಗೆ ಇನ್ನೂ ಕೂಡ ಹೆಚ್ಚು ಸೆಕ್ಯೂರ್ ಆಗಿ ಮಾಡಬಹುದು ಅಂತ ಹೇಳುವಂಥದ್ದು ಇವರ ಮೊದಲನೇ ಗೋಲು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ರೋಡ್ ಮ್ಯಾಪ್ ರೆಡಿ ಆಗ್ತಾ ಇದೆ, ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಮೋರ್ ಅಕ್ಯುರೇಟ್. ಸೊ ನಿಖರತೆ ಅಂತ ಹೇಳುವಂಥದ್ದು ತುಂಬಾನೇ ಮುಖ್ಯ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಅಂತ ಹೇಳೋ ಕಾರಣಕ್ಕೆ ಮೋರ್ ಅಕ್ಯುರೇಟ್ ಆಗಿರಬೇಕು ಅಂತ ಹೇಳೋದ್ರ ಮೇಲೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇನ್ನು 3ನೇದು ಫ್ಯೂಚರ್ ಪ್ರೂಫ್ ಅಂತ ಹೇಳಿದ್ರೆ, ಸೊ ಮುಂದಿನ 10 ವರ್ಷಗಳಿಗೆ ಯಾವ ರೀತಿಯಾಗಿ ಫ್ಯೂಚರ್ ಪ್ರೂಫ್ ಇರಬೇಕು ಅಂತ ಹೇಳೋದ್ರ ಮೇಲೆ ಮೇನ್ ಆಗಿ ಈ 3 ಗೋಲ್ಗಳನ್ನ ಇಟ್ಕೊಂಡು ಆಧಾರ್ ವಿಷನ್ 2032 ಒಂದು ರೋಡ್ ಮ್ಯಾಪ್ ಮೇಲೆ ಕೆಲಸ ಮಾಡ್ತಾ ಇದೆ. ಹಾಗಿದ್ರೆ ಇವರು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಸೊ ಇದಕ್ಕೆ ಬೇಕಾದಂತ ಕರೆಕ್ಟ್ ಆದಂತ ಪ್ಲಾನ್ ಇರಲೇಬೇಕಾಗುತ್ತೆ. ಹಾಗಿದ್ರೆ ಇವರು ಯಾವ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ, ಮೊದಲನೇದಾಗಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡ್ತಾರೆ, ಹಾಗೆಯೇ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರೆ, ಹಾಗೆಯೇ ಕ್ವಾಂಟಮ್ ಸೆಕ್ಯೂರ್ ಎನ್ಕ್ರಿಪ್ಷನ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ಹಾಗಿದ್ರೆ ಈ ಆಧಾರ್ ವಿಷನ್ 2032
ಬಳಸುವಂತ ಈ ಟೆಕ್ನಾಲಜಿಗಳಿದಾವಲ್ಲ, ಸೊ ಇದರಿಂದಾಗಿ ಏನೇನು ಆಗುತ್ತೆ ಅಂತ ಹೇಳುವಂಥದ್ದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನು ನೀವು ಗಮನಿಸ್ತಾ ಇರ್ತೀರಿ. ಸೊ ಅದನ್ನು ನಾನು ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಆಧಾರ್ ಬಳಸುವಂತ ಟೆಕ್ನಾಲಜಿಗಳೇನು ಅಂತೇಳಿ ನಾನು ಈಗಾಗಲೇ ಹೇಳಿದೆ. AI, ಬ್ಲಾಕ್ ಚೈನ್ ಟೆಕ್ನಾಲಜಿ, ಹಾಗೆಯೇ ಕ್ವಾಂಟಮ್ ಸೆಕ್ಯೂರ್ ಎನ್ಕ್ರಿಪ್ಷನ್. ಹಾಗಿದ್ರೆ ಇದರ ಉದ್ದೇಶ ಏನು ನೋಡಿ. ಫಾರ್ ಎಕ್ಸಾಂಪಲ್ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಇದರ ಮುಖಾಂತರ ನಕಲಿ ಆಧಾರ್ ಕಾರ್ಡ್ಗಳನ್ನು ಪತ್ತೆ ಹಚ್ಚೋಕೆ ಮತ್ತೆ ಫಿಂಗರ್ ಪ್ರಿಂಟ್ಸ್ ಅಥವಾ ಐರಿಸ್ ಅಥೆಂಟಿಕೇಶನ್ ಅನ್ನ ಸುಧಾರಿಸೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಹಾಗೆಯೇ ಬ್ಲಾಕ್ ಚೈನ್ ಟೆಕ್ನಾಲಜಿ, ಸೊ ಇದರ ಪ್ರಕಾರ ಆಧಾರ್ ಡೇಟಾವನ್ನ ಬೇರೆಯವರು ಕದಿಯದಂತೆ, ಅನಧಿಕೃತವಾಗಿ ಬಳಸದಂತೆ ರಕ್ಷಿಸೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರ್ಬೋದು, ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಕಾರ ಏನೇನೋ ಸವಲತ್ತುಗಳನ್ನು ಕೊಡ್ತದೆ. ಸೊ ಸವಲತ್ತುಗಳನ್ನು ಕೊಡುವಂಥ ಸಂದರ್ಭದಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಬಳಸ್ಕೊಂಡು ನಿಮಗೆ ಸಿಗಬೇಕಾದಂಥ ಆ ಸವಲತ್ತುಗಳನ್ನು ಅವರು ಪಡ್ಕೊಳ್ತಾರೆ. ಸೊ ಅದನ್ನ ತಡೆ ಹೇಗೆ, ಅದನ್ನ ತಡೆ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಈ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ. ಹಾಗೆ ಮೂರನೇದು ಕ್ವಾಂಟಮ್ ಸೆಕ್ಯೂರ್ ಎನ್ಕ್ರಿಪ್ಷನ್. ಅಂದ್ರೆ ನೋಡಿ, ಭವಿಷ್ಯದಲ್ಲಿ ಏನಾಗ್ಬೋದು ಅಂತ ಹೇಳುವಂಥದ್ದನ್ನು ನಾವು ಹೇಳೋದಿಕ್ಕಾಗಲ್ಲ. ಸೊ ಆಲ್ರೆಡಿ ಬೇರೆ ಬೇರೆ ದೇಶಗಳಲ್ಲಿ ಆಗುವಂತ ಸೈಬರ್ ಅಟ್ಯಾಕ್ಗಳ ಬಗ್ಗೆ ನೀವು ಕೇಳಿರ್ಬೋದು. ಹಾಗಾಗಿ ಆಧಾರನ್ನ ಅದರಿಂದ ರಕ್ಷಣೆ ಮಾಡ್ಬೇಕಲ್ಲ. ಭವಿಷ್ಯದಲ್ಲಿ ಬರಬಹುದಾದಂತ ದೊಡ್ಡ ಸೈಬರ್ ದಾಳಿಗಳಿಂದ ಆಧಾರ್ಗೆ ರಕ್ಷಣೆ ಕೊಡೋದಿಕ್ಕೆ ಸೊ ಕ್ವಾಂಟಮ್ ಸೆಕ್ಯೂರ್ ಎನ್ಕ್ರಿಪ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಭವಿಷ್ಯದಲ್ಲಿ ಬರಬಹುದಾದಂತ ಕ್ವಾಂಟಮ್ ಕಂಪ್ಯೂಟರ್ಗಳು ಇವತ್ತಿನ ಹಳೆಯ ಸೆಕ್ಯೂರಿಟಿ ಅಥವಾ ಎನ್ಕ್ರಿಪ್ಷನ್ ವ್ಯವಸ್ಥೆಯನ್ನ ಸುಲಭವಾಗಿ ಮುರಿಯುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ತರಹದ ಕಂಪ್ಯೂಟರ್ಗಳು ಸಾಮಾನ್ಯ ಆಗೋದಕ್ಕೂ ಮೊದಲೇ ಆಧಾರ್ ತನ್ನ ಸೆಕ್ಯೂರಿಟಿಯನ್ನ ಈಗಲೇ ಅಪ್ಗ್ರೇಡ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸೊ ಇದರಿಂದ ಏನೇನಾಗುತ್ತೆ ಅಂತ ಹೇಳಿದ್ರೆ, ಸ್ಕ್ರೀನ್ ಮೇಲೆ ಈಗ ನೋಡ್ಬೋದು. ನೋಡಿ, ಆಧಾರ್ ಕಾರ್ಡ್ಗೆ ತುಂಬಾ ಸ್ಟ್ರಾಂಗ್ ಸೈಬರ್ ಸೆಕ್ಯೂರಿಟಿ ಸಿಗುತ್ತೆ. ಅಥೆಂಟಿಕೇಶನ್ ಇನ್ನೂ ಕೂಡ ಸ್ಪೀಡ್ ಆಗುತ್ತೆ. ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಡಿಜಿಟಲ್ ವ್ಯವಸ್ಥೆಗಳಿಗೆ ತಕ್ಕಂತೆ ಆಧಾರ್ ಕೂಡ ಬೆಳೆಯುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆಧಾರ್ ವಿಷನ್ 2032 ಯಾವುದರ ಮೇಲೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಿಜಕ್ಕೂ ಕೂಡ ಇದು ಖುಷಿ ಕೊಡುವಂತ ವಿಚಾರ. ನಮ್ಮ ಕೈಯಲ್ಲಿರುವಂತ ಆಧಾರ್ ಕಾರ್ಡ್ ಮತ್ತಷ್ಟು ಸೇಫ್ ಆಗುತ್ತೆ. ನಮ್ಮ ಆಧಾರ್ ಕಾರ್ಡ್ ಅಥವಾ ನಂಬರ್ ಅನ್ನು ಬಳಸಿ ಬೇರೆ ಯಾರೂ ಕೂಡ ಮಿಸ್ಯೂಸ್ ಮಾಡೋದಕ್ಕೂ ಕೂಡ ಆಗಲ್ಲ, ಅಥವಾ ನಮಗೆ ಬರಬೇಕಾದಂಥ ಸವಲತ್ತುಗಳನ್ನು ಬೇರೆಯವರು ಕೂಡ ತಗೊಳ್ಳಿಕ್ಕಾಗೋದಿಲ್ಲ. ಸೈಬರ್ ಸೆಕ್ಯೂರಿಟಿಯನ್ನು ಕೂಡ ತಡೆಯುವಷ್ಟು ಮಟ್ಟಿಗೆ ನಮ್ಮ ಆಧಾರ್ ಕಾರ್ಡ್ ಸ್ಟ್ರಾಂಗ್ ಆಗುತ್ತೆ ಅಂತೇಳಿ ಈ ಆಧಾರ್ ವಿಷನ್ 2032 ಹೇಳ್ತಾ ಇದೆ. ಸೊ ಈಗಾಗಲೇ 3 ಮೇಜರ್ ಅಪ್ಡೇಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮೊದಲನೇದು MBU ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್, 5 ವರ್ಷದಿಂದ 17 ವರ್ಷದ ಒಳಗಿನ ಮಕ್ಕಳಿಗೆ ಮಾಡಿಸ್ಲೇಬೇಕದನ್ನ. ಎರಡನೇದು ಮನೆಯಲ್ಲಿ ಇದ್ಕೊಂಡು ಆಧಾರ್ PVC ಕಾರ್ಡ್ ಅನ್ನ ತರಿಸೋದು ಹೇಗೆ ಅಂತೇಳಿ ಹೇಳ್ಕೊಟ್ಟಿದ್ದೀನಿ. ಮೂರನೇದು ಆಧಾರ್ ವಿಷನ್ 2032 ಬಗ್ಗೆಯೂ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ. ಹಾಗೇನೆ ಆಧಾರ್ ಕಾರ್ಡ್ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ. ಸೊ ಎಲ್ಲರೂ ಕೂಡ ತಿಳಿದುಕೊಳ್ಬೇಕಾಗಿರುವಂತ ಅಪ್ಡೇಟ್ಸ್ ಇದಾಗಿರೋದ್ರಿಂದ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.